ಹಲೋ, ನಿಜವಾಗ್ಲೂ ಹೇಳಬೇಕು ಅಂದರೆ ಇವರು ಫ್ರಾಡ್ ಋಷಿ ಅಲ್ಲ, ಉದಯ ಶ್ರೀಮಂತಿಕಿರೋ ಋಷಿ. ಸಿನಿಮಾದಲ್ಲಿ ಫ್ರಾಡ್ ಋಷಿ ಮಾಡಿ, ಯಾಕೆಂದರೆ ಚಿತ್ರರಂಗದಲ್ಲಿ ತುಂಬ ಫ್ರಾಡ್ ಇದೆ, ಅದನ್ನು ಮೋಸ್ಟ್ಲಿ ತೋರಿಸಿದ್ದಾರೆ ಅಂದ್ಕೋತೀನಿ. ಆಲ್ ದ ಬೆಸ್ಟ್ ಫ್ರಾಡ್ ಋಷಿಗೆ, ಒಳ್ಳೆಯದಾಗಲಿ. ಇವತ್ತೇನು ಹೊಸ ಒಂದು ಟೀಮ್ ಇದೆ, ಅವ್ರು ಬಂದಿದ್ದಾರೆ. ಇವ್ರು ನಂಬಿ ನಿಜವಾಗ್ಲೂ ಋಷಿಲಿ ಕಂಟೆಂಟ್ ಇದೆ, ಕಂಟೆಂಟ್ ಇಸ್ ವೆರಿ ಗುಡ್, ಸ್ಟ್ರಾಂಗ್. ಕರೆಕ್ಟಾಗಿ ನೀವು ಸಪೋರ್ಟ್ ಮಾಡಿದರೆ ಸಿನಿಮಾಗೆಲ್ಲ ನೋ ಡೌಟ್. ನೀವು ಕಾಂಪ್ರಮೈಸ್ ಮಾಡಿದ್ರೆ ಏನೋ ಒಂದು ರೀತಿ ಆಗುತ್ತೆ, ಒಂದು ಹೆಸರು ಬರುತ್ತೆ. ಯಾಕೆಂದರೆ ಋಷಿಗೆ ತುಂಬ ಯೋಜನೆ ಎಲ್ಲ ಇದೆ, ಅವರಿಗೆ ತುಂಬ ಶಕ್ತಿ ಇದೆ, ಬರವಣಿಗೆ ಇದೆ. ಮೇನ್ ಸರಸ್ವತಿ ಇದ್ದಾಳೆ ಆ ಮುಖ. ಆ ಅಪ್ಪಂತ ಸರಸ್ವತಿ ಇರೋದ್ರಿಂದ ಆ ಸರಸ್ವತಿನ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಇವ್ರು ಬರೆದಿರೋ ಇವತ್ತು ಮನುಷ್ಯ ಪ್ರತಿಯೊಬ್ಬನೂ ಜೀವನದಲ್ಲಿ ಮನುಷ್ಯನಾಗಿದ್ಬೋದು. ನಾವು ಅದನ್ನು ಅರ್ಥ ಮಾಡ್ಕೊಂಬಿಟ್ರೆ ಏನು ಜೀವನದಲ್ಲಿ ಏನು ಮಾಡೋಕ್ಕೆ ಆಗಲ್ಲ, ತಪ್ಪೇ ಮಾಡೋಲ್ಲ ಅನ್ನಿಸ್ತದೆ. ಅವನಿಗೆ ಆ ವಾರ್ಡನ್ನ ಇವತ್ತು ನಾವು ಕೇಳಿದ್ರೆ ಮೆಲ್ಕು ಹಾಕಿದ್ರೆ, ನಾವೆಲ್ಲ ಜೀವನದಲ್ಲಿ ತಪ್ಪು ಮಾಡಿರೋ ಅನ್ಸುತ್ತೆ. ಅದು ಯೋಚನೆ ಮಾಡಿದಾಗ ಬೇಡಪ್ಪ, ಮುಂದಕ್ಕಾರ ಒಳ್ಳೇದು ಮಾಡೋಂತೆ ಅಂತ ಬರಹಗಾರರು. ಅವ್ರು ಒಳ್ಳೇದು ಮಾಡಲಿ, ಅವ್ರ ಟೀಮ್ಗೆ ಒಳ್ಳೇದಾಗಲಿ. ಇದನ್ನು ಅವರೇ ನಿರ್ದೇಶನ ಮಾಡಿ, ಅವರೇ ನಟನೆ ಮಾಡಿ, ನಟನೆ ಮತ್ತು ನಿರ್ದೇಶನ ಮಾಡಿದರೆ ಫ್ರೆಂಡ್ಸ್ ಎಲ್ಲ ನೀವು ಶೇರ್ ಮಾಡಿದ್ರೆ ನಿಮಗೆಲ್ಲರೂ ಒಳ್ಳೇದಾಗಲಿ. ಕನ್ನಡ ಚಿತ್ರರಂಗ ಯಾವುದು ಸಿನಿಮಾ ಹೋಗುತ್ತೆ ಅಂತ ಗೊತ್ತಿಲ್ಲ. ಪ್ರೇಕ್ಷಕ ಮಹಾಪ್ರಭುಗಳು ಕೈ ಹಿಡಿದ್ರೆ ನಿಮ್ಮ ಸಿನಿಮಾ ಏನು ಬೇಕಾದ್ರೂ ಹೋಗುತ್ತೆ. ಧೈರ್ಯವಾಗಿರಿ, ರಿಲೀಸ್ ಮಾಡಿ. ಏನಾದ್ರು ರಿಲೀಸ್ ಮಾಡೋಕ್ಕೆ ನಿಮ್ಗೆ ಸಮಸ್ಯೆ ಥಿಯೇಟ್ರ್ ಪಟ್ಟಿದ್ರೆ ನನ್ನ ಕೈಲಾದಂಥ ಸಹಾಯ ಸಂಪೂರ್ಣ ಮಾಡಿಕೊಡ್ತೀನಿ. ರಿಷಿಗೋಸ್ಕರ ಯಾವಾಗಲೂ ಜೊತೆ ಇರ್ತೀವಿ. ಹೊಸಬರು ಬರಬೇಕು, ಹೊಸತನ ಹೊಡಿಬೇಕು ಅಂತ ಹೇಳ್ತೀನಿ. ಬಲಗೈಲಿ ಪೆನ್ನಲ್ಲಿ ಬರೀತಾರೆ ಅಥವಾ ಸೈನ್ ಮಾಡ್ತಾರೆ, ಅಥವಾ ಕೆಲವರಿಗೆ ಎಡಗೈ ಅಭ್ಯಾಸ ಇರುತ್ತೆ ಬರೆಯೋದಕ್ಕೆಲ್ಲಾನು. ಇವ್ರದ್ದು ವಿಶೇಷ ಮಂಜಾಣ ಅಂದರೆ ಹಿಂಗೆ ಬರೀತಾರೆ. ಋಷಿ ಅಂತ ಇಟ್ಕೊಂಡಿರಲ್ಲ ಇವರು, ಹಿಂಗೆ ಬರೆಯೋದು. ಹೌದೌದು, ಆ ಥರ ಮಹಾನ್ ಚೇತನ ಈ ಮನುಷ್ಯ. ಆಮೇಲೆ ಅವ್ರದ್ದೇ ಅವರೇ ಹೇಳ್ಕೋತಾರೆ. ಅವ್ನು ನಿಜವಾಗಿ ನೀವು ಹೇಳ್ದಂಗೆ ಖಂಡಿತವಾಗ್ಲೂ ಫ್ರಾಡ್ ಅಲ್ಲ ಪಾಪ. ಏನು ಇದೆಯೋ ಅದನ್ನು ನಿಜವಾಗ್ಲೂ ನಿಯತ್ತಾಗಿ ಹಣಕಾಸು ಆಗ್ಬೋದು ಅಥವಾ ರೆಸ್ಪೆಕ್ಟ್ ಆಗ್ಬೋದು, ಅವ್ರು ಕೊಡ್ತಾರೆ ಪಾಪ. ಅವ್ರು ನಿಜವಾಗ್ಲೂ ದರ್ಶನ್ ಮೇಲೆ ಹೋದಾಗ ಹಾಡು ಬರೆದಿದ್ರು, ತುಂಬ ಫೀಲ್ ಆಗುತ್ತೆ, ತುಂಬ ನೋವಲ್ಲಿ ಬರೆದಿದ್ರು. ನನಗೆ ಪಾಪ ಋಷಿ ದಯವಿಟ್ಟು ಮಾಡಿ ಋಷಿ ಒಳ್ಳೇದಾಯ್ತು ಅಂತ. ಯಾಕೆಂದರೆ ಅವರು ಮನಸ್ಸಲ್ಲಿರೋದನ್ನ ಹೇಳ್ಬಿಡ್ತಾರೆ. ಬೇಜಾರಾದ ರಾತ್ರಿ ಒಂದೆರಡು ಪೆಗ್ ಹಾಕೊಂಡು ಜಾಸ್ತಿ ಬೈತಾರೆ ಅಷ್ಟೇ, ಇನ್ನೇನಿಲ್ಲ. ಅವ್ರು ಫ್ರಾಡ್ ಅಲ್ಲ. ಬಿಟ್ಬಿಟ್ಟಿದ್ದೀರಾ? ಬಿಟ್ಬಿಟ್ಟಿದ್ದೀನಿ, 4-5 ತಿಂಗಳಾಯ್ತು. ಅದಕ್ಕೆ ನನ್ನ ಫೋನ್ ಕಮ್ಮಿ ಬರ್ತಾಯಿದ್ದೆ, ಜಾಸ್ತಿ ಫೋನ್ ಬರೋದಿಲ್ಲ ಅಂದರೆ ಬಾಸ್ ಎಲ್ಲಿದ್ದೀರ, ಏನಾರು ಮಾಡ್ತಾಯಿದ್ದೆ, ಏನಾರು ಮಾಡಿದ್ದೆ. ಯಾಕಂದರೆ ಮನ್ಸಲ್ಲಿ ಕೆಟ್ಟದಿಲ್ಲ ಅವ್ರಿಗೆ, ತುಂಬ ಒಳ್ಳೇದಿದೆ, ಒಳ್ಳೆ ಮನಸ್ಸಿರೋದ್ರಿಂದ ಅವ್ರು ಒಳ್ಳೆ ಬರಹಗಾರರು. ದಯವಿಟ್ಟು ಕುಟ್ಟಿಯೋದು ಬಿಟ್ಟಿದ್ರೆ ಮುಂದಕ್ಕೆ ಒಳ್ಳೊಳ್ಳೆ ಸ್ಕ್ರಿಪ್ಟ್ ಮಾಡಿ ಒಳ್ಳೊಳ್ಳೆ ಸಿನಿಮಾಗಳನ್ನ ನಿಮ್ಮಿಂದ ಬರಲಿ. ಹಾಡುಗಳು ಬರೀರಿ ದಯವಿಟ್ಟು. ನೀವು ರೆಗ್ಯುಲರ್ ಇದ್ದರೆ ಎಲ್ಲ ಬರ್ತಾರೆ. ಕೆಲವರು ಭಯ ಬೀಳ್ತಾರೆ, ನೀವು ಕುಡಿದು ಬೈತೀರ ಅಂತ. ಅದರಿಂದ ಹಂಗೆ ಮಾಡೋಕ್ಕೆ ಹೋಗಬೇಡಿ. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಫಾರ್ ಋಷಿ ಆರ್ಟ್ ಬಿಡುಗಡೆಗೆ. ಆರ್ಟಿಸ್ಟ್ಗಳ ಸಾಲ ಇಸ್ಕೊಂಡು ಪ್ರೊಡ್ಯೂಸರ್ಗೆ ಸಾಲ ಇಸ್ಕೊಂಡು ಕೊಡೋಕ್ಕಿಲ್ಲ ಪಾಪ. ಓಪನಾಗಿ ಹೇಳ್ತಾರೆ ಅಂತ ಕಲಾವಿದರಿಗೆ. ವೆರಿ ಗುಡ್, ನಿಜವಾಗ್ಲೂ ಅವ್ರು ಮಾಡಿರೋ ಕೆಲಸ ಕರೆಕ್ಟಾಗಿದೆ. ತುಂಬ ಜನಕ್ಕೆ ಚಿತ್ರರಂಗ ಅನ್ನೋದು ತುಂಬ ಇಷ್ಟ. ಯಾಕೆಂದರೆ ಸಿನಿಮಾರಾಗ ಎಲ್ಲರಿಗೂ ಸಿಗಲ್ಲ ಅದು. ಇವರೆಲ್ಲ ನಿಜವಾಗ್ಲೂ ಸಿಕ್ಕಿದ್ರೆ ನೀವು ಪುಣ್ಯ. ಕಾಸು ಕೊಟ್ಟರು ಕೆಲವರು ಸೇರಿಸ್ಕೊಳ್ಳಲ್ಲ. ಋಷಿ ನಿಮಗೆಲ್ಲ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಆರ್ಟ್ ತುಂಬ ಚೆನ್ನಾಗಿ ಹೇಳಿದ್ದೀರಾ, ನಿಜವಾಗ್ಲೂ ಖುಷಿ ಆಯಿತು. ನೀವು ಇದೇ ರೀತಿ ಇನ್ನು ಮುಂದಕ್ಕೆ ಕುಡಿಯೋದನ್ನು ವಾಸೋಸರಿತೆ ಬಿಟ್ಬಿಟ್ಟು ನೀವು ಒಳ್ಳೆ ನಿಜವಾಗ್ಲೂ ಹೇಳೋ ಸರಸ್ವತಿ ಪುತ್ರರು. ನಿಮ್ಗೆ ಒಳ್ಳೆ ಭಗವಂತ ಶಕ್ತಿ ಆ ತಾಯಿ ಕೊಟ್ಟವ್ರೆ. ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ನಿಮ್ಮನ್ನು ಎಲ್ಲರೂ ಕರೀತಾರೆ, ನಿಜವಾಗ್ಲೂ ಎಲ್ಲರೂ ಕರೀತಾರೆ. ಯಾಕೆ ನಿಮ್ಮ ಇವತ್ತಿನ ಏನಾದ್ರು ಬದಲಾವಣೆ ಆಗಿ ಇವರು ವೆರಿ ಗುಡ್ ರೈಟ್ರು. ಒಳ್ಳೆಯದಾಗಲಿ, ಚಿತ್ರಕ್ಕೆ ಒಳ್ಳೆಯದಾಗಲಿ. ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ, ಧೈರ್ಯ ಮಾಡಿ. ನೋಡಿ, ಇವತ್ತು ದುಡ್ಡು ಇವತ್ತು ಬರುತ್ತೆ ಹೋಗುತ್ತೆ, ನಿಮ್ಗೊಂದು ಹೆಸರು ಸಿಗುತ್ತೆ. ನಿಜವಾಗ್ಲೂ ಫ್ರಾಡ್ ಟೈಟ್ಲ್ ಅಂತ ಇಟ್ಟಿದ್ದಾರೆ ಅಂದರೆ ಯಾರಿಗಾರು ಫ್ರಾಡ್ ಅಂದರೆ ಅವ್ರು ಹೊರಟಾಗುತ್ತೆ ಆಗುತ್ತೆ. ಆ ಫ್ರಾಡ್ ಅವ್ರು ಇಟ್ಕೊಂಡಾರೆ. ಸಿನಿಮಾದ ಕಂಟೆಂಟ್ ಅಂತ ಅವ್ರು ತೋರಿಸ್ತಾರೆ. ಅದರಿಂದ ನಿಮ್ಮ ಟೀಮ್ಗೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಅಂತ ಹೇಳಿ. ಸಿನಿಮಾದ ಮಿತ್ರರಿಗೆ ನಮಸ್ಕಾರ. ಋಷಿಯವ್ರಿಗೆ ನಿಮಗೆಲ್ಲ ಗೊತ್ತಿದೆ, ನಮ್ಮ ಋಷಿ ಅಂತೇಳಿ ಒಳ್ಳೆ ಬರಹಗಾರರು, ಗೀತ ರಚನೆಕಾರರು. ಇವರು ಬರೆದಂತಹ ಒಳಿತು ಮಾಡು ಮನುಷ್ಯ ಇರೋದೇ 3 ದಿವಸ ಅಂತ ಅಂದ್ಬಿಟ್ಟು ಒಂದು ತುಂಬ ಅದ್ಭುತವಾದ ಸಾಂಗ್ ಬರೆದಿದ್ರು. ಅದು ಎಲ್ಲ ಕಡೆಗೂ ಸಿಕ್ಕಾಪಟ್ಟೆ ಒಳ್ಳೆ ಪ್ರಚಾರ ಆಯಿತು, ಆಯಿತಾ. ಅದು ಇವತ್ತಿಗೆ ಅನ್ವಯಿಸುತ್ತೆ. ಒಳಿತು ಮಾಡು ಮನುಷ್ಯ ಇರೋದೇ 3 ದಿವಸ ಅಂಥೇಳಿ. ಆದರೆ ಇವತ್ತು ಹೆಸರಾಂತ ಗೀತ ರಚನೆಕಾರರು, ಕಾದಂಬರಿಕಾರರು ಎಸ್.ಎಲ್. ಭೈರಪ್ಪನವರು ಈಗಷ್ಟೇ 1 ಅವರ್ ಹಿಂದೆ 2 ಅವರ್ ಹಿಂದೆ ತೀರ್ಕೊಂಡಿದ್ದಾರೆ. ಅವರು ಇರೋದು 3 ದಿವಸ ಅಲ್ಲ ಸರ್, 94 ವರ್ಷ ಬದುಕಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ಒಳ್ಳೊಳ್ಳೆ ಕಾದಂಬರಿ ಇರುವಂಥ ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟಿದ್ದಾರೆ. ವಂಶವೃಕ್ಷ ಕೊಟ್ಟಿದ್ದಾರೆ, ಮತದಾನ ಕೊಟ್ಟಿದ್ದಾರೆ, ಗೃಹಭಂಗ ಕೊಟ್ಟಿದ್ದಾರೆ. ಹಾಗೆ ಹೇಳ್ಕೊಂಡು ಹೋದರೆ ಕನ್ನಡ ಚಿತ್ರರಂಗ ಅವ್ರು ಬರೆದಿರೋವಂಥದ್ದು ತುಂಬ
ಕಾದಂಬರಿ ಸಿನಿಮಾಗಳನ್ನ ಕನ್ನಡ ಚಿತ್ರರಂಗಕ್ಕೆ ಅರ್ಪಿಸಿದ್ದಾರೆ. ಅವ್ರು ಹೋದ ಹಿನ್ನೆಲೆಯಲ್ಲಿ ಒಂದು ನಿಮಿಷ ಮೌನಾಚರಣೆ ಮಾಡೋಣ, ಆಮೇಲೆ ಈ ಸಾಂಗಿಗೆ ಬರೋಣ. ಸ್ವಾತಿ ಅಂತ ಬನ್ನಿ 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 ಬನ್ನಿ. ಇದರಲ್ಲಿ ನೋಡಿ ಇವರೆಲ್ಲ ಪಾತ್ರಧಾರಿಗಳು ಒಬ್ಬೊಬ್ಬರು ಒಂದೊಂಥರ ಕ್ಯಾರೆಕ್ಟರ್ ಮಾಡ್ತಾರೆ. ಹಾಂ, ಸ್ವಾತಿ, ಸಿರಿ ಮತ್ತು ಚೈತ್ರ ಅಂತ, ಸೋಮಶೇಖರು, ಮಂಜುನಾಥ್, ಬಾಲು, ರಾಜೇಶ್ವರಿ, ರಿತ್ತು, ಪಾರ್ವತಿ ಬಾಯಿಯವರು, ಅರ್ಚಕರು, ಮುಂದೆ ಬನ್ನಿ ಅರ್ಚಕರೇ, ಆಮೇಲೆ ಮಧು ಅಂತ ಎಲ್ಲ ನಾಟಕದಲ್ಲಿ ಒಂದು ಏನಂತಾರೆ ಅನುಭವ ಇರೋಂಥವ್ರು, ರಂಗಭೂಮಿ ಕಲಾವಿದರು ಅವ್ರನ್ನೆಲ್ಲ ಸೇರಿಕೊಂಡು ಮಾಡ್ತಾ ಇದ್ದೀವಿ. ಯಾರಿಗೂ ಇಲ್ಲ ಅವ್ರು ಹೇಳೋದಕ್ಕೇನು ಸರ್. ಕನ್ನಡ ಚಿತ್ರರಂಗದ ಧೀಮಂತ ನಿರ್ಮಾಪಕ ಕೆ ಮಂಜು ಅವರು ಕೂಡ ಉಪಸ್ಥಿತಿ ಇದ್ದಾರೆ. ಈ ಪ್ರೆಸ್ ಮೀಟ್ ಆದಮೇಲೆ ಅವ್ರದ್ದೇ ನಿರ್ಮಾಣದ ಮಾರುತ ಕೂಡ ಇದೇ ಜಾಗದಲ್ಲೇ ಪ್ರೆಸ್ ಮೀಟ್ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಂಜಣ್ಣ, ನೀವು ವೇದಿಕೆಗೆ ಬಂತು ಅಂದರೆ ಫ್ರಾಡ್ ಋಷಿ ಸಿನಿಮಾದ ಒಂದು ಸಾಂಗ್, ಫ್ರಾಡ್ ಋಷಿ ಟೈಟಲ್ ಸಾಂಗೇನೆ ರಿಲೀಸ್ ಮಾಡಿಕೊಡ್ಬೇಕು ಅಂತ ಹೇಳ್ಕೊಳ್ತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.